ಮಂಡ್ಯ ಕ್ಷೇತ್ರ ಈಗಲೂ ಕೂಡ ಸಾಕಷ್ಟು ಕುತೂಹಲವನ್ನು ಉಳಿಸ್ಕೊಂಡಿದೆ. ಈಗಾಗಲೇ JDS ಪಾಲಾಗಿದೆ ಸೀಟ್ ಅಂತ ನೇರವಾಗಿ ಮೈತ್ರಿ ಪಕ್ಷ ಬಿಜೆಪಿ ಹೇಳ್ತಾ ಇದ್ರು ಕೂಡ ಮುಂದೇನಾಗತ್ತೆ, ಸುಮಲತಾ ಅವರ ನಡೆ ಏನು, ಇದೆಲ್ಲವೂ ಕೂಡ ಇನ್ನೂ ಕುತೂಹಲ ಹಾಗೇ ಇದೆ. ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥ ಸುಮಲತಾ ಈಗ ಅತಂತ್ರವಾಗಿದ್ದಾರೆ. ಮೈತ್ರಿ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಇನ್ನೂ ಕೂಡ ತೀವ್ರವಾಗಿ ಕುತೂಹಲ ಕೆಳಿಸ್ತಾ ಇದೆ ಸುಮಲತಾ ಅವರ ರಾಜಕೀಯ ನಡೆ. ಪಕ್ಷೇತರ ಸ್ಪರ್ಧೆ ಮೂಲಕ ಸೆಡ್ಡು ಹೊಡೆಯಲು ಚಿಂತನೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಈಗಾಗಲೇ ಅವರ ಬೆಂಬಲಿಗರು ನೇರವಾಗಿ ಅವರು ಕಣಕ್ಕಿಳಿಲೇಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈ ಬಾರಿ ಪಕ್ಷೇತರ ಸ್ಪರ್ಧೆ ಸುಲಭವಲ್ಲ ಎಂಬ ಲೆಕ್ಕಾಚಾರ ಕೂಡ ಇದೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಆಪ್ತರಿಂದ ಒತ್ತಾಯ ಕೇಳಿ ಬಂದಿದೆ. ಸುಮಲತಾ ಅವರು ಹಾಗೆ ಇರಬಾರ್ದು, ಅವರನ್ನು ನಂಬಿ ನಾವು ಕೂಡ ರಾಜಕೀಯ ಮಾಡ್ತಾ ಇದ್ದೀವಿ, ಹೀಗಾಗಿ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ. ಆದರೆ ಅಂತಿಮವಾದಂಥ ನಿರ್ಧಾರವನ್ನು ಆಪ್ತರ ಜೊತೆಗೆ ಚರ್ಚೆ ಮಾಡಿಯೇ ನಾವು ಮಾತಾಡ್ತೀವಿ ಅಥವಾ ನಿರ್ಧಾರವನ್ನು ಪ್ರಕಟಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ಕದನ ಕುತೂಹಲ, ಮಂಡ್ಯದ ಕದನ ಕುತೂಹಲ ಏನಿದೆ ಸಹಜವಾಗಿ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಮುಂದೇನು ಮಾಡ್ತಾರೆ ಸಂಸದೆ ಸುಮಲತಾ ಅವರು ಅನ್ನುವಂಥದ್ದು ಕೂಡ ಸಹಜವಾಗಿ ಇರುವಂಥ ಪ್ರಶ್ನೆ. ಈಗಾಗಲೇ ನೇರವಾಗಿ ದೋಸ್ತಿಗಳೇ ಸಂಬಂಧಪಟ್ಟಂತೆ ಈಗ ಸೀಟ್ ಹಂಚಿಕೆ ಆಗಿದೆ. ಇನ್ನು ಮಂಡ್ಯದಲ್ಲಿ ಬೆಂಬಲಿಗರ ಸಭೆ ಕರೆಯಲು ಸುಮಲತಾ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ತಮ್ಮ ಆಪ್ತ ಬಳಗವನ್ನು ಕರೆದು ಚರ್ಚೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಂಗಳವಾರ ಅಥವಾ ಬುಧವಾರ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲೂ ಅಭಿಪ್ರಾಯ ಕೇಳಲಿರುವ ಸಂಸದೆ ಸುಮಲತಾ, ಅಂದರೆ ಅಲ್ಲಿನ ಸಭೆಯಲ್ಲಿ ಎಲ್ಲ ನಾಯಕರ ಅಭಿಪ್ರಾಯ ತೆಗೆದುಕೊಂಡ್ರೆ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರೋದು ಈ ಸಭೆ ಬಳಿಕ ಅಂತ ಹೇಳಲಾಗ್ತದೆ. ಸೋಲು ಗೆಲುವು ಲೆಕ್ಕಿಸದೆ ಸ್ಪರ್ಧೆಯಲ್ಲಿರಲು ಆಪ್ತರ ಸಲಹೆ ಕೊಟ್ಟಿದ್ದಾರೆ. ಅಂದರೆ ಸ್ಪರ್ಧೆ ಮಾಡಿ, ನೀವು ಚುನಾವಣೆಯಲ್ಲಿ ಹಿನ್ನಡೆಯಾದರೆ ಭವಿಷ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಹಾಗಾಗಿ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ. ಎಲ್ಲ ಲೆಕ್ಕಾಚಾರಗಳಿಂದ ಮುಂದೇನಾಗುತ್ತೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ತೀವ್ರ ಕುತೂಹಲ ಮೂಡಿಸಿರುವಂಥ ಸಂಸದೆ ಸುಮಲತಾ ಅವರ ನಡೆ. ಇನ್ಫ್ಯಾಕ್ಟ್ TV9 ಕೂಡ ನಿನ್ನೆ ಅವರನ್ನು ಸಂಪರ್ಕ ಮಾಡ್ತು, ಈ ಬಗ್ಗೆ ಪ್ರತಿಕ್ರಿಯೆ ಕೇಳೋದಕ್ಕೆ TV9 ಕೂಡ ಪ್ರಯತ್ನ ಪಡ್ತು. ಆದರೆ ಮಂಡ್ಯದಲ್ಲಿ ಬೆಂಬಲಿಗರ ಜೊತೆಗೆ ಮಾತನಾಡಿದ ಬಳಿಕವಷ್ಟೇ ನಾನು ನನ್ನ ಅಂತಿಮವಾದಂಥ ನಿರ್ಧಾರವನ್ನು ತಿಳಿಸ್ತೀನಿ, ನನ್ನ ಅಂತಿಮ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕದನ ಕುತೂಹಲ ಇನ್ನಷ್ಟು ತೀವ್ರವಾಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಒಂದು ವೇಳೆ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಹಾಗೆ ಸಹಜವಾಗಿಯೇ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಆ ಸಂದರ್ಭದಲ್ಲಿ ಅದು ಯಾರ ಮತಗಳನ್ನು ಡ್ಯಾಮೇಜ್ ಮಾಡುತ್ತೆ, ಅದಿರುವಂಥ ಪ್ರಶ್ನೆ.